ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ 1ರಿಂದ ಭಾಗ 8ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 9. ಏನು, ಆ ವ್ಯಕ್ತಿ ಸಿಕ್ಕಿದ್ನಾ? ಆಫೀಸಲ್ಲಿ ಸುಮನ್ ಕಾಲ್ ಮಾಡಿದ ಪ್ರೀತಮ್ಗೆ. ಆ ವ್ಯಕ್ತಿಯ ಸುಳಿವು ಸಿಕ್ಕಿತ್ತು. ಪ್ರೀತಮ್, ಅರ್ಜೆಂಟಾಗಿ ನಾನು ಹೇಳೋ ಜಾಗಕ್ಕೆ ಬಾ ಎಂದೇಳಿ ಕಾಲ್ ಕಟ್ ಮಾಡಿದ. ಪ್ರೀತಮ್ ಕೈ ಮುಷ್ಟಿ ಬಿಗಿದು, ನೀನು ಯಾರೇ ಆಗಿರೋ, ಎಲ್ಲೇ ಅವಿತಿರೋ, ನಿನ್ನ ಸಾವು ನನ್ನ ಕೈಯಲ್ಲಿದೆ ಎಂದು ತನ್ನ ಕಾರ್ ಕೀ ತೆಗೆದುಕೊಂಡು ಹೊರಟ. ಸುಮನ್ ಹೇಳಿದ ಜಾಗಕ್ಕೆ ಬಂದ ಪ್ರೀತಮ್, ಇದು ಶಿವಾಜಿನಗರ. ಇಲ್ಲಿ ಒಬ್ಬ ದುಡ್ಡಿಗಾಗಿ ಯಾರನ್ನಾದರೂ ಮೋಸ ಮಾಡೋದು ತುಂಬ ಫೋರ್ಡ್ ಕೆಲಸ ಮಾಡ್ತಾನೆ. ತನ್ನ ಕೆಲಸ ಆದಮೇಲೆ ಆ ಸಿಮ್ ತೆಗೆದುಕೊಂಡು ಸ್ವಿಚ್ ಆಫ್ ಮಾಡ್ತಾರೆ. ಅದಕ್ಕೆ ನೀನು ಕಾಲ್ ಮಾಡಿದಾಗ ಅವನ ನಂಬರ್ ಸ್ವಿಚ್ ಆಫ್ ಬರ್ತಿತ್ತು. ಆದರೆ ಇಂಥ ಕಳ್ಳರಿಗೆ ಈ ಪೊಲೀಸರು ಪಾತಾಳದಲ್ಲಿ ಅಡಗಿದ್ದರೂ ಬಿಡೋದಿಲ್ಲ ಅಂತ ಗೊತ್ತಿಲ್ಲ ಎಂದು ನಕ್ಕಿದ. ಈಗ ಎಲ್ಲಿದ್ದಾನೆ ಅವನು? ಅವನ ಹೆಸರೇನು ಎಂದು ಪ್ರೀತಮ್ ಪ್ರಶ್ನಿಸಿದ. ಅವನ ಹೆಸರು ಚೈನ್ ನಾಗ ಅಂತ. ಇಲ್ಲೇ ಒಂದು ಗೂಡಂಗಡಿಯಲ್ಲಿ ಇರೋದು. ಮೂಲತಃ ಬಿಹಾರದವನು. ಬಾ ಎಂದು ಕರೆದೊಯ್ದ. ಆ ನಾಗ ಸಿಗರೆಟ್ ಸೇದುತ್ತಾ ಕೂತಿದ್ದ. ಪ್ರೀತಮ್ ಮತ್ತು ಸುಮನ್ ಅವನಿರುವಲ್ಲಿಗೆ ಬಂದರು. ಸುಮನ್ ಯೂನಿಫಾರ್ಮ್ ತೊಟ್ಟಿರಲಿಲ್ಲ. ಅವನನ್ನು ನೋಡಿದ ಸುಮನ್, ಸರ್, ಇಲ್ಲಿ ಚೈನ್ ನಾಗ ಯಾರು ಗೊತ್ತಾ ಎಂದು ಕೇಳಿದರು. ನಾನೇ, ಏನು ವಿಷಯ? ನೀವೇನ ಚೈನ್ ನಾಗ ಎಂದು ಏನನ್ನೋ ಹೇಳಲು ಹೊರಟ ಪ್ರೀತಮ್ನನ್ನು ತಡೆದ ಸುಮನ್, ಸರ್, ಒಬ್ಬರಿಗೆ ಕಾಲ್ ಮಾಡಿ ಹೆದರಿಸಬೇಕಿತ್ತು. ಹೌದಾ, ಯಾರಿಗೆ, ಏನಂತ ಹೆದರಿಸಬೇಕು? ಎಲ್ಲ ಡೀಟೇಲ್ಸ್ ಕೊಡಿ. ನನ್ನ ಚಾರ್ಜ್ ಓನ್ಲಿ 5 ಕಾಲ್ಸ್ಗೆ 5 ಲಕ್ಷ. ಹೆದರಿಸೋದು ಅಷ್ಟೇನಾ? ಕೊಲೆ ಸುಲಿಗೆ ಏನಾದರೂ ಮಾಡಬೇಕಾ? ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಸರ್, ಒಬ್ಬರನ್ನು ಕೊಲೆ ಮಾಡಬೇಕು ಎಂದು ಸುಮನ್ ಫೋಟೋವನ್ನು ಆ ಚೈನ್ ನಾಗಾಗೆ ತೋರಿಸಿದ. ಆ ಫೋಟೋ ನೋಡಿ ಅವು ಹಾರಿದ. ಯಾಕೆಂದರೆ ಆ ಫೋಟೋದಲ್ಲಿ ಇರೋದು ಅವನೇ. ಏನೋ ನೀನು ನನ್ನ ಫೋಟೋ ತೋರಿಸಿ ಕೊಲೆ ಮಾಡು ಅಂತೀಯಾ? ಯಾರೋ ನೀನು ಎಂದು ಕೂಗಾಡಿದ. ನಾನು ಯಾರ? ACP ಸುಮನ್. ಏನು, ಪೊಲೀಸಾ ಎಂದು ಓಡಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಪ್ರೀತಮ್ ಹಿಡಿದ. ಮಗನೇ, ಎಲ್ಲಿ ತಪ್ಪಿಸ್ಕೊಳ್ತೀಯಾ? ಬಾ, ನಡಿ, ನಿನಗಿದೆ ಎಂದು ಅವನನ್ನು ಅಲ್ಲೇ ಇದ್ದ ಮರಕ್ಕೆ ಕಟ್ಟು ಹಾಕಿದರು. ನಿಜ ಹೇಳು, ನೀನೊಂದು ತಿಂಗಳ ಹಿಂದೆ ಈ ನಂಬರ್ಗೆ ಕಾಲ್ ಮಾಡ್ತಿದ್ದೆ, ನೆನಪಿದೆಯಾ? ನಾನಾ? ಇಲ್ಲಪ್ಪ ಎಂದು ಮುಖ ತಿರುಗಿಸಿದ. ಇವಾಗ ನೀನು ಹೇಳಿಲ್ಲ ಅಂದರೆ ನಿನ್ನನ್ನು ಇಲ್ಲೇ ಹೂತಾಕಿ ಹೋಗ್ತೀನಿ. ಸರ್, ಅದು ಒಬ್ಬರು ಬಂದು ಒಂದಿಷ್ಟು ಅಸಹ್ಯವಾಗಿರೋ ಫೋಟೋ ಕಳಿಸಿ ಹೀಗೀಗೆ ಹೇಳು ಎಂದು ಅಪ್ಡೇಟ್ ಮಾಡ್ತಿದ್ರು ದಿನಾಲು. ಯಾರದು ಎಂದು ಪ್ರೀತಮ್ ಪ್ರಶ್ನಿಸಿದ. ಒಬ್ಬಳು ಯುವತಿ, ನೋಡೋಕೆ ಚೆನ್ನಾಗಿದ್ಲು, ಆದರೆ ಅವಳ ಹೆಸರು ಹೇಳಿಲ್ಲ. ಯುವತಿನಾ? ಹೌದು, ಅವಳ ಒಂದು ಫೋಟೋ ನನ್ನ ಮೊಬೈಲ್ನಲ್ಲಿ ಇದೆ. ತೋರಿಸು ಆ ಫೋಟೋನ. ಸರ್, ಏನು ಸರ್, ಕೈ ಕಟ್ಟಿ ಫೋಟೋ ತೋರಿಸು ಅಂದರೆ ಹೇಗೆ ಸರ್ ಎಂದಾಗ ಪ್ರೀತಮ್ ಕಟ್ಟು ಬಿಚ್ಚಿದ. ಆ ಫೋಟೋದಲ್ಲಿ ಇರುವ ವ್ಯಕ್ತಿಯನ್ನು ಕಂಡು ಪ್ರೀತಮ್ ಶಾಕ್. ಆ ಚೈನ್ ನಾಗಾಗೆ 2 ಬಾರಿಸಿದ ಸುಮನ್. ನೀನು ಈ ಕೇಸ್ ಇಲ್ಲೇ ಬಿಟ್ಟು ಬಿಡು. ಈಕೆಗೆ ಏನು ಮಾಡಬೇಕೆಂದು ನನಗೆ ಗೊತ್ತು ಎಂದು ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಟ. ಹೇ, ಎಲ್ಲರೂ ಫುಲ್ ಮಜಾ ಮಾಡಿ ಬಿಲ್ ಪೇ ಮಾಡೋದು ನಾನು ಎಂದು ಸನಿಹಾ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಖುಷಿಯಿಂದ ಹೇಳುತ್ತಿದ್ದಳು. ಯಾಕೆ ಸನ್ನಿ, ಇಷ್ಟೊಂದು ಖುಷಿಲಿ ಇದ್ದೀಯಾ? ಅದು ನಮಗೆ ಪಾರ್ಟಿ ಬೇರೆ ಕೊಡ್ತಿದ್ಯಾ ಎಂದು ಒಬ್ಬಾತ ಫ್ರೆಂಡ್ ಕೇಳಿದ. ಇವತ್ತು ಲವ್ ಬ್ರೇಕಪ್ ಡೇ. ಏನು, ನಿನ್ನ ಲವ್ ಬ್ರೇಕಪ್ ಆಗಿದ್ದಕ್ಕೆ ಇಷ್ಟೊಂದು ಖುಷಿನೇನೆ? ನನ್ನ ಲವ್ ಬ್ರೇಕಪ್ ಆಗಿದ್ದಕ್ಕೆ ನಾನು ಯಾಕೆ ನಿಮಗೆ ಪಾರ್ಟಿ ಕೊಡಲಿ? ನನ್ನ ಲವರ್ ಲವ್ ಬ್ರೇಕಪ್ ಆಗಿದ್ದಕ್ಕೆ ನಿಮಗೆ ಪಾರ್ಟಿ. ಅಷ್ಟೇ ಅಲ್ಲ, ಅವನ ಲವ್ಗೆ ಬ್ರೇಕ್ ಹಾಕಿ ನನ್ನ ಲವ್ ಸ್ಟಾರ್ಟ್ ಮಾಡ್ತೀನಿ. ಓಹೋ, ಈಗ ವಿಷಯ. ಯಾರೇ ನಿನ್ನ ಆ ಲವ್ ಎಂದು ಒಬ್ಬಾತ ಕೇಳಿದ. ಅವನ ಹೆಸರು ಪ್ರೀತಮ್, ನನ್ನ ಡ್ರೀಮ್ ಬಾಯ್. ಅವನು ಸಿಗೋದೇ ಇಲ್ಲ ಅಂದ್ಕೊಂಡು ಹುಚ್ಚಿ ಆಗಿದ್ದೆ. ನಂತರ ಮತ್ತೆ ಅವನು ನನ್ನ ಕೈ ಸೇರೋ ಹಾಗೆ ನಾನೇ ಮಾಡಿಕೊಂಡೆ. ನೋಡೋಕೆ ಹೀರೋ ನನ್ನ ಲವ್. ಎಷ್ಟೋ ಹತಿತರನ್ನೇ ಬಿಸ್ನೆಸ್ಸಲ್ಲಿ ಸೋಲಿಸಿದ್ದಾನೆ ಮಿಸ್ಟರ್ ಪರ್ಫೆಕ್ಟ್. ನಾನವನನ್ನು ಪಡೆಯಲು ಅವನು ಮತ್ತು ಅವನ ಹೆಂಡತಿ ಮಧ್ಯೆನೇ ಬಿರುಕು ಮೂಡಿಸಿದೆ. ಮತ್ತೇನು ಆ ಬಿರುಕು ಕೂಡುತ್ತೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಕಲ್ಲು ಹಾಕಿ ಕುಸಿದಿಸಿದೆ ಎಂದಳು ನಗುತ್ತಾ. ಸನ್ನಿ, ನಿನ್ನ ಈ ಪುಟ್ಟ ತಲೆಯಲ್ಲಿ ಇಷ್ಟೊಂದು ಕ್ರಿಮಿನಲ್ ಐಡಿಯಾ ಹೇಗೆ ಬಂತು ಎಂದು ಅಲ್ಲಿರುವ ರಾಘವ್ ಕೇಳಿದ. ನಿಮಗೆ ಗೊತ್ತಲ್ವಾ, ನಾನೇನಾದರೂ ಒಂದು ವಸ್ತು ಮೇಲೆ ಇಷ್ಟಪಟ್ಟರೆ ಮುಗೀತು. ಅದು ನನಗೆ ಬೇಕೇ ಬೇಕು ಅಷ್ಟೇ. ಸಿಗೋವರೆಗೂ ನಾನು ಬಿಡೋದಿಲ್ಲ. ತನ್ನ ಕಾಲೇಜು ಮುಗಿಸಿ ಮನೆಗೆ ಬಂದ ರಶ್ಮಿಗೆ ಒಂದು ಪೋಸ್ಟ್ ಬರುತ್ತದೆ. ಅದನ್ನು ತೆಗೆದು ನೋಡಿದವಳಿಗೆ ಆಘಾತ.
ಅಲ್ಲೇ ಕುಸಿದು ಕೂತೆಳು. ನಾನು ನಿನ್ನ ಬಿಡೋದಿಲ್ಲ ಎಂದು ಬಂದ ಧ್ವನಿಗೆ ತಿರುಗಿದರು ಸನ್ನಿ ಅಂಡ್ ಫ್ರೆಂಡ್ಸ್. ಆ ವ್ಯಕ್ತಿ ಅವಳ ಬಳಿ ಬಂದು ನಿಂತ. ಕಣ್ಣು ಕೆಂಪಾಗಿತ್ತು ಕೋಪದಲ್ಲಿ. ಪ್ರೀತಮ್ ಎಂದಳು. ಫ್ರೆಂಡ್ಸ್, ಇವನೇ ನನ್ನ ಮಿಸ್ಟರ್ ಪರ್ಫೆಕ್ಟ್ ಪ್ರೀತಮ್ ಎಂದು ಅವನನ್ನು ತಬ್ಬಲು ಹೋದಳು. ಸಿಟ್ಟಿನಿಂದ ಅವಳನ್ನು ದೂಡಿದ ಪ್ರೀತಮ್ ಅಲ್ಲೇ ಟೇಬಲ್ ಮೇಲೆ ಬಿದ್ದಳು. ಅಷ್ಟೇ ಅಲ್ಲ, ಅವಳನ್ನು ಎಬ್ಬಿಸಿ ಎರಡೇಟು ಹಾಕಿದ. ಅವನ ವರ್ತನೆಗೆ ತಬ್ಬಿಬ್ಬಾದಳು ಹುಡುಗಿ. ಪ್ರೀತಮ್, ಏನ್ ಮಾಡ್ತಾ ಇದ್ದೀಯಾ? ನನ್ನ ಯಾಕೆ ಹೊಡಿತಾ ಇದ್ದೀಯಾ? ನಿನ್ನನ್ನು ಕೊಂದರೆ ನನ್ನ ನೋವು ಕಮ್ಮಿ ಆಗೋದು ಎಂದು ಅವಳ ಕುತ್ತಿಗೆ ಹಿಡಿದ. ಅಲ್ಲಿ ಇದ್ದವರೆಲ್ಲ ಅವನನ್ನು ಬಿಡಿಸಿದರು. ಏನೇ ನೀನು ನನ್ನ ರಶ್ಮಿನ ಬೇರೆ ಮಾಡ್ತೀಯಾ? ಇನ್ನಿನ್ನು ಚಿಗುರುತ್ತಿರುವ ನನ್ನ ಪ್ರೀತಿಯನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಟ್ಟು ಬಿಟ್ಟೆ ಅಲ್ವಾ? ನಿನ್ನ ಕುತಂತ್ರ ತಿಳಿಯದೆ ನಾನು ಅವಳ ಮೇಲೆ, ನನ್ನ ದೇವತೆ ಮೇಲೆ ಅನುಮಾನ ಪಟ್ಟೆ. ಛೀ, ನಿನ್ನದು ಒಂದು ಜನ್ಮನ. ನೀನೊಂದು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಲ್ಲದೆ ಅವಳ ಫೋಟೋವನ್ನು ಅಶ್ಲೀಲವಾಗಿ ಮಾಡಿದ್ದೀಯಾ? ನೀನು ಏನೇನು ನಾಟಕ ಮಾಡಿದರೋ ನಾನು ನಿನಗೆ ಸೇರಲ್ಲ. ಈ ಹೃದಯ, ಮನಸ್ಸು, ದೇಹ ಯಾವತ್ತಿದ್ದರೋ ನನ್ನ ರಶ್ಮಿಗೆ ಮಾತ್ರ ಅಷ್ಟೇ. ಇದನ್ನು ಚೆನ್ನಾಗಿ ನೆನಪಿಟ್ಟಿಕೋ. ನಾನು ಮನಸ್ಸು ಮಾಡಿದರೆ ನಿನ್ನ ಇಲ್ಲಿ ಸಾಯಿಸಬಹುದಿತ್ತು. ಒಂದು ಹೆಣ್ಣಾಗಿ ನಿನ್ನ ಬಿಟ್ಟಿದ್ದೀನಿ, ಹೋಗೋ. ಇನ್ಮೇಲಾದರೂ ಒಂದು ಹೆಣ್ಣಾಗಿರೋ ಎಂದು ಅವಳ ಪ್ರತಿಕ್ರಿಯೆಗೆ ಕಾಯದೇನೆ ಹೊರಟ. ಅವನು ಹೋದ ದಾರಿ ನೋಡುತ್ತಾ, ನನ್ನ ಮೇಲೆ ಕೈ ಮಾಡೋದಲ್ಲದೆ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದೆ ನೀನು. ಹೇಗೆ ಆ ರಶ್ಮಿಳನ್ನು ಸೇರುತ್ತೀಯ ಎಂದು ನೋಡೇ ಬಿಡೋಣ. ಅಷ್ಟು ಈಸಿಯಾಗಿ ಈ ಸನ್ನಿ ಏನು ಬಿಟ್ಕೊಡಲ್ಲ. ಹೋಗೋಗೋ, ನಿನಗೆ ನನ್ನ ಕಡೆಯಿಂದ ಇನ್ನೊಂದು ಸರ್ಪ್ರೈಸ್ ಇದೆ ಎಂದು ವ್ಯಂಗ್ಯವಾಗಿ ಆ ನೋವಲ್ಲಿ ನಕ್ಕಳು. ಅಳುಕುತ್ತಾನೆ ರಶ್ಮಿ ಮನೆ ಬಾಗಲಿಗೆ ಬಂದ ಪ್ರೀತಮ್. ರಶ್ಮಿ ಮನೆಯಲ್ಲಿ ಇರಲಿಲ್ಲ. ಮನೆ ಬೆಲ್ ಹೊಡೆದ. ಶಿಲ್ಪಾರವರು ಬಾಗಿಲು ತೆರೆದರು. ಅವನನ್ನು ನೋಡಿ ಒಂದು ಕ್ಷಣ ಸ್ತಬ್ಧರಾದರು. ಇನ್ನೇನು ರಾತಾಂತ ಮಾಡಲು ಬಂದಿದ್ದಾನೋ ಎಂದು ಮನದಲ್ಲಿ ಭಯಪಟ್ಟರು. ಆದರೂ ಮನೆಗೆ ಬಂದವರನ್ನು ಹೋಗಿ ಎಂದು ಹೇಳಲಾಗದೆ ಒಳಕರೆದರು. ಪ್ರೀತಮ್ ಮನೆ ಸುತ್ತ ಕಣ್ಣಾಯಿಸಿದ. ಅಲ್ಲಿ ಸೋಫಾ ಮೇಲೆ ಪೇಪರ್ ಓದುತ್ತಾ ಕುಳಿತ ಹರೀಶ್ ರವರನ್ನು ಕಂಡು ಮರುಕು ಹುಟ್ಟಿತು ಅವನಿಗೆ. ನನ್ನ ತಂದೆ ಇಲ್ಲದಾಗ ಅವರ ಜಾಗದಲ್ಲಿ ನಿಂತು ನನ್ನನ್ನು ನೋಡಿಕೊಂಡರು. ನಾನವರಿಗೆ ಎಷ್ಟೊಂದು ಕಠೋರವಾಗಿ ಬೈದೆ. ಪಾಪಿ ನಾನು ಎಂದುಕೊಳ್ಳುತ್ತಾ ಅವರ ಬಳಿ ನಡೆದ. ಅಂಕಲ್ ಎಂದು ಕರೆದ. ಪ್ರೀತಮ್ ಬಂದಿದ್ದು ಕಂಡು ಕೇಳದೆ ಹಾಗೆ ಪೇಪರ್ ಓದುತ್ತಾ ಕೂತಿದ್ದರು ಹರೀಶ್. ಇನ್ನೊಮ್ಮೆ ಅಂಕಲ್ ಎಂದು ಅವರ ಕಾಲ ಬಳಿ ಕುಸಿದ. ಅಂಕಲ್, ಪ್ಲೀಸ್ ಅಂಕಲ್, ನನ್ನ ಬಳಿ ಮಾತನಾಡಿ ಮಗುವಂತೆ ಕೇಳಿದ. ನೀನು ಯಾರಪ್ಪ ಪ್ರೀತಮ್? ದೊಡ್ಡ ಕಂಪನಿ MD. ನೀನು ನನ್ನ ಕಾಲು ಹತ್ತಿರ? ಹೇಳಪ್ಪ, ನೀವು ದೊಡ್ಡವರು. ನಾನು ನಿಮ್ಮ ಬಳಿ ಕೆಲಸ ಮಾಡೋ ಕೆಲಸಗಾರ ಅಷ್ಟೇ. ಅಂಕಲ್, ಹೀಗೆಲ್ಲ ಮಾತನಾಡಬೇಡಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ನನ್ನು ಕ್ಷಮಿಸಿಬಿಡಿ ಅಂಕಲ್ ಎಂದು ಬೇಡಿದ. ಕ್ಷಮಿಸೋ ಅರ್ಹತೆಯನ್ನು ನೀನು ಕಳೆದುಕೊಂಡಿದ್ದೀಯಾ? ಅಂಕಲ್, ನಾನು ರಶ್ಮಿಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಇನ್ನೇನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹೊರಟಿರುವಾಗ ತಾತ ತೀರಿಕೊಂಡರು. ಮುಂದೆ ನನಗೆ ಯಾರೋ ರಶ್ಮಿ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿದ್ದರು. ಮುಂಚೆ ನಾನು ನಂಬಲಿಲ್ಲ. ನಂತರ ಅದೆಲ್ಲ ನಿಜ ಅನಿಸುವ ಥರ ಸಂದರ್ಭ ಸೃಷ್ಟಿಯಾದವು. ಬುದ್ಧಿ ನಂಬಿಬಿಡ್ತು. ಕೋಪದಲ್ಲಿ ಅವಳ ಪ್ರೀತಿ ನನಗೆ ಮೋಸ ಮಾಡಿತು ಎಂದು ಕೋಪದಲ್ಲಿ ಅವಳನ್ನು ತುಂಬ ಕೆಟ್ಟದಾಗಿ ನಿಂದಿಸಿದೆ ಎಂದು ಬಿಕ್ಕಿದ. ನನ್ನ ತಪ್ಪಿನ ಅರಿವಾಗಿದೆ ಅಂಕಲ್. ನಿಜ ತಿಳಿದು ಪ್ರತಿದಿನ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದೇನೆ. ಈಗ ಅವನು ಯಾರು ಎಂದು ಪತ್ತೆ ಕೂಡ ಹಚ್ಚಿ ಅವನಿಗೆ ಸರಿಯಾಗಿ ಉತ್ತರ ಕೊಟ್ಟು ಬಂದೆ ಅಂಕಲ್. ಪ್ಲೀಸ್ ಅಂಕಲ್, ಇನ್ನೊಂದು ಅವಕಾಶ ಕೊಡಿ. ನಾನು ರಶ್ಮಿನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರ ಕಾಲು ಹಿಡಿದು ಒಂದೇ ಸಮನೆ ಬಿಕ್ಕುತ್ತಿದ್ದ. ಹರೀಶ್ ರವರು ಅವನನ್ನು ಎಬ್ಬಿಸಿ, ನೋಡು ಪ್ರೀತಮ್, ನೀನು ಬದಲಾಗಿದ್ದು ನನಗೆ ಖುಷಿ ವಿಚಾರನೇ. ಆದರೆ ನೀನು ನನ್ನ ಮಗಳ ಮೇಲೆ ಇರೋ ಪ್ರೀತಿಯ ಆಳ ನನಗೆ ಅರಿವಾಗಬೇಕು. ಅವಳು ನಿನ್ನ ಮೇಲೆ ಎಷ್ಟು ಪ್ರೀತಿಸುತ್ತಾಳೆ ಎಂದು ಮೊನ್ನೆ ನನಗೆ ತಿಳಿಯಿತು. ಅದು ಅವಳ ಸೀಕ್ರೆಟ್ ರೂಮ್ನಲ್ಲಿ. ಅವಳು ನಿನ್ನನ್ನು ಪ್ರೀತಿಯ ತುಟ್ಟ ತುದಿಯಲ್ಲಿ ಕೂರಿಸಿದ್ದಳು. ಈಗ ನೀನೇ ಆ ಎತ್ತರದಿಂದ ಇಳಿದು ಬಿಟ್ಟೆ. ಅವಳ ಪ್ರೀತಿಯನ್ನು ಹೊಸೆದು ಹಾಕಿ ನಿನಗೆ ಕಡೆ ಅವಕಾಶ ನೀಡುತ್ತೇನೆ. ನೀನವಳ ಮನದಲ್ಲಿ ಇರೋ ನಿನ್ನ ಮೊದಲ ಸ್ಥಾನವನ್ನು ಮರಳಿ ಪಡೆಯಬೇಕು. ಅದು ನಿನ್ನಿಂದ ಸಾಧ್ಯನೇ. ಎಷ್ಟೋ ಅವಮಾನ, ನಿನ್ನ ಕೋಪ, ಅಹಂಕಾರ ತಡೆದುಕೊಂಡು ಹೇಳು. ಆಗುತ್ತಾ ನಿನಗೆ? ನನ್ನ ಮಗಳ ಪ್ರೀತಿಯನ್ನು ಮರಳಿ ಪಡೆಯುತ್ತೀಯಾ? ಹಾ ಅಂಕಲ್, ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ. ರಶ್ಮಿ ಮತ್ತು ಅವಳ ಪ್ರೀತಿಗೋಸ್ಕರ ಏನಾದರೂ ಮಾಡುತ್ತೀನಿ.
ಅವಳನ್ನು ನಾನು ಮರಳಿ ಪಡೆಯುತ್ತೇನೆ ಎಂದು ದೃಢವಾಗಿ ಹೇಳಿದ. ಅವನು ಮುಂದೆ ಎಲ್ಲದನ್ನೂ ಎದುರಿಸಲು ಸಿದ್ಧನಿರುವನು. ಅದು ಕೇವಲ ಅವಳ ಪ್ರೀತಿಗಾಗಿ. ತಾನೇ ನೋವು ಕೊಟ್ಟು ಮಾಡಿರೋ ಗಾಯಕ್ಕೆ ಇವನು ಪ್ರೀತಿ ಮುಲಾಮು ಹಚ್ಚಿ ವಾಸಿ ಮಾಡುತ್ತಾನ. ರಶ್ಮಿ ಕ್ಷಮಿಸುತ್ತಾಳ. ಅಂಕಲ್, ನಾನು ರಶ್ಮಿ ಸೀಕ್ರೆಟ್ ರೂಮ್ಗೆ ಒಂದ್ಸಲ ಹೋಗಿ ಬರಬಹುದಾ? ಹಾಂ, ಆದರೆ ಅವಳು ನಿನ್ನ ಮೇಲಿರೋ ಕೋಪದಿಂದ ಆ ರೂಮ್ಗೆ ಎಲ್ಲಿ ಎಸೆದಿದ್ದಾಳೋ ಗೊತ್ತಿಲ್ಲ. ಅದನ್ನು ಹುಡುಕಿ ನೋಡು. ಶಿಲ್ಪಾರವರು ಅವನ ಬಳಿ ಬಂದು, ನನ್ನ ಮಗಳು ನಿಮ್ಮ ಮನೆ ಬಿಟ್ಟು ಬಂದಾಗಿಂದ ಸರಿಯಾಗಿ ಮಾತಿಲ್ಲ. ಯಾವಾಗಲೂ ರೂಮ್ನಲ್ಲಿ ಇರುತ್ತಾಳೆ, ಮಂಕಾಗಿ ಇರುತ್ತಾಳೆ. ದಯವಿಟ್ಟು ನಿನ್ನ ಕಾಲಿಗೆ ಬೀಳುತ್ತೀನಿ. ಇನ್ಮುಂದೆ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕಿಸಬೇಡ ಎಂದು ಅಲ್ಲಿ ನಿಲ್ಲದೆ ಅಳುತ್ತಾ ಹೊರಟರು. ಪ್ರೀತಮ್ ಸೀಕ್ರೆಟ್ ರೂಮ್ಗೆ ಹೋಗಲು ಕೀ ಹುಡುಕಿದ. ನಂತರ ಅಲ್ಲೇ ಡಸ್ಟ್ಬಿನ್ ಮೂಲೆಯಲ್ಲಿ ಬಿದ್ದಿತ್ತು. ಆ ಕೀಗೂ ಪಿ ಗುರುತಿನ ಕೀ ಚೈನ್. ಅದನ್ನು ನೋಡಿ ಸಣ್ಣದಾಗಿ ನಕ್ಕಿದ. ಬಾಗಿಲು ತೆರೆದು ಹೊಳ ಹೊಕ್ಕಿದ. ಅವನ ಕಣ್ಣು ತಾನೇ ನಂಬದಾದ. ಅಲ್ಲಿ ಇದ್ದದ್ದು ಬರೀ ಅವನ ಫೋಟೋಗಳೇ. ಅದನ್ನು ಕಂಡು ಅವನ ಕಣ್ಣು ತುಂಬಿತು. ಎಷ್ಟೊಂದು ಪ್ರೀತಿಸುತ್ತೀಯೇ ನನ್ನ ಹುಡುಗಿ ನನ್ನ. ನಿನ್ನ ಪ್ರೀತಿಗೆ ನಾನು ಅರ್ಹತೇನಾ? ನೀನು ಒಮ್ಮೆ ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಬಾಳಿಗೆ ಪುನಃ ಬಂದರೆ ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರದಂತೆ ನೋಡಿಕೊಳ್ಳುವೆ ಎಂದು ಅಲ್ಲೇ ಇದ್ದ ಒಂದು ಸಣ್ಣ ಡೈರಿ ಎತ್ತಿಕೊಂಡ. ಅದರಲ್ಲಿ ಅವಳ ಇಷ್ಟ ಕಷ್ಟ ಬರೆದಿದ್ದಳು. ಮುಂದೆ ನನಗೆ ಉಪಯೋಗ ಬರುತ್ತದೆ ಎಂದು ಎತ್ತಿಕೊಂಡು ಹೊರನಡೆದ. ಪ್ರೀತಮ್ ರೂಮಿನಿಂದ ಹೊರಬರುವುದಕ್ಕೂ ರಶ್ಮಿ ಬರುವುದಕ್ಕೂ ಸರಿಯಾಯಿತು. ಅವನನ್ನು ನೋಡಿ ಅವಳ ಕಣ್ಣು ಕೆಂಪಾಯಿತು. ನೀನೇನಿಲ್ಲಿ ನನ್ನ ರೂಮಿನಲ್ಲಿ, ನನ್ನ ಮನೆಯಲ್ಲಿ? ರಶ್ಮಿ, ಅದು ನಿನ್ನನ್ನೇ ನೋಡಲಿಕ್ಕೆ ಬಂದೆ. ಹೋ, ನನ್ನನ್ನ? ನಾನಿನ್ನೂ ಯಾರದೋ ಜೊತೆ ಓಡಾಡುತ್ತಿದ್ದೇನೆ ಅಂತ ಚೆಕ್ ಮಾಡಲಿಕ್ಕೆ ಬಂದ್ಯಾ? ಹಾಗಲ್ಲ ರಶ್ಮಿ ಎಂದು ಅವಳಿಗೆ ಅರ್ಥ ಮಾಡಿಸಲು ಹೊರಟ. ಅವನ ಮಾತನ್ನು ತಡೆದು ಮತ್ತೆ, ಮಿಸ್ಟರ್ ಪ್ರೀತಮ್. ಓ ಸಾರಿ ಪ್ರೀತಮ್ರವರೇ, ನಿಮಗೆ ನಮ್ಗಳ ಮನೆಗೆ ಬರುವಂತಹ ಕೆಲಸ ಏನಂತ ನನಗೆ ಗೊತ್ತು ಎಂದು ರೂಮ್ನಲ್ಲಿ ಇರುವ ಕಬೋರ್ಡ್ನಲ್ಲಿ ಇಟ್ಟಿದ್ದ ಪೇಪರ್ ಎದುರಿಗೆ ತಂದಳು. ಇದಕ್ಕೋಸ್ಕರ ತಾನೇ ನೀನು ಬಂದಿದ್ದು? ಏನಿದು ರಶ್ಮಿ? ಗೊಂದಲದಲ್ಲಿ ಹೇಳಿದ. ನೀನೇ ಕಳುಹಿಸಿ ನೀನೇ ಪ್ರಶ್ನೆ ಮಾಡುತ್ತೀಯಾ? ನೀನು ನೀಚ ಅಂತ ಇನ್ನೊಂದು ಹಂತ ತಲುಪಿಬಿಟ್ಟೆ. ಡಿವರ್ಸ್ ಪೇಪರ್ ಕಳುಹಿಸಿ. ವಾಟ್, ಡಿವರ್ಸ್ ಪೇಪರ್ಸಾ ಎಂದು ಅಗಾಧವಾಗಿ ಕೇಳಿದ. ಅವನು ಅದರ ಬಗ್ಗೆ ಯೋಚಿಸಲೇ ಇಲ್ಲ. ಆದರೂ ಕಳುಹಿಸಿದ್ದು ಯಾರು? ಇದನ್ನು ನಾನು ಕಳಿಸಿಲ್ಲ ರಶ್ಮಿ. ಇದರ ಅವಶ್ಯಕತೆ ಇಲ್ಲ ನನಗೆ. ಏಕೆಂದರೆ ನನಗೆ ನೀನು ಬೇಕು. ಇದು ಯಾವ ನಾಟಕ ನಿಂದು? ಏನಂದೆ? ನಾನು ನಿನಗೆ ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನಗೆ ನಿನ್ನ ಮೇಲಿರೋ ಪ್ರೀತಿ ನಿನ್ನ ಆ ಮಾತಿನಿಂದಾನೇ ಸತ್ತು ಹೋಯಿತು. ತಗೋ, ಈ ಪೇಪರ್ಸ್ಗೆ ಸೈನ್ ಹಾಕಿದ್ದೇನೆ ಎಂದು ಅದನ್ನು ಅವನ ಮುಖಕ್ಕೆ ಎಸೆದು ಹೋದಳು. ರಭಸವಾಗಿ ರೂಮ್ ಬಾಗಿಲು ಹಾಕಿಕೊಂಡು ಮಂಚದ ಮೇಲೆ ಬಿದ್ದುಕೊಂಡು ತನ್ನ ಅಳುವನ್ನು ಹೊರ ಹಾಕಿದಳು. ಪ್ರೀತಮ್, ನನ್ನ ಹೆಸರಿನಲ್ಲಿ ಅವಳಿಗೆ ಡಿವರ್ಸ್ ಪೇಪರ್ಸ್ ಯಾರು ಕೊಟ್ಟಿದ್ದೋ ಎಂದು ಯೋಚಿಸುತ್ತಾ ಹೊರನಡೆದ. ಪದೇ ಪದೇ ನಮ್ಮಿಬ್ಬರ ಮಧ್ಯೆ ಇರುವ ಪರದೆ ದೊಡ್ಡದಾಗುತ್ತಿದೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲುತ್ತೇನೆ. ಇಂದೇ ನನ್ನ ಕೋಪವನ್ನೆಲ್ಲ ಬಿಡುತ್ತೇನೆ. ನನ್ನ ಪ್ರೀತಿಯನ್ನು ನಾನು ಪಡೆಯುತ್ತೇನೆ. ರಶ್ಮಿಳನ್ನು ಒಪ್ಪಿಸುತ್ತೇನೆ, ರಮಿಸುತ್ತೇನೆ, ಮುದ್ದಿಸುತ್ತೇನೆ. ನಿನ್ನ ಹಾಣೆ ನಾರಾ, ನೀನು ನನಗೆ ಮದುವೆ ಮಾಡಿಸಿರೋ ಹುಡುಗಿಯನ್ನು ನಾನು ಬಿಟ್ಟುಕೊಡಲ್ಲ. ಅವಳು ಯಾವತ್ತಿದ್ದರೂ ನನ್ನ ಹೆಂಡತಿ ಎಂದು ನಾರಾಯಣರ ಫೋಟೋ ಮುಂದೆ ಹೇಳಿದ. ಅವನು ಹೊಸ ಯೋಜನೆ ರೂಪಿಸಿದ. ನೋಡೋಣ, ನಮ್ಮ ಪ್ರೀತಮ್ ಲವರ್ ಬಾಯ್ ಪ್ರೀತಮ್ ಆಗಲಿಕ್ಕೆ ಹೊರಟಿದ್ದಾನೆ, ನಮ್ಮ ರಶ್ಮಿಳನ್ನು ಉಳಿಸಿಕೊಳ್ಳಲು. ಒಬ್ಬ ನಾಟಕದ ಪ್ರೀತಿಯಲ್ಲೇ ನಿಜ ಪ್ರೀತಿ ಕಂಡವನು. ಇನ್ನೊಬ್ಬ ಕೋಪದಲ್ಲಿ ತನ್ನ ಪ್ರೀತಿಯನ್ನು ಕೊಂದು ಅದೇ ಪ್ರೀತಿಯನ್ನು ಬದುಕಿಸಲು ಹೊರಟವನು. ಒಬ್ಬಾಕೆ ತಾಳ್ಮೆಯಿಂದ ತನ್ನ ಪ್ರೀತಿಯನ್ನು ಕಾದು ಇನ್ನೇನು ಸಿಗುವಷ್ಟರಲ್ಲಿ ಸೋತವಳು. ಇನ್ನೊಬ್ಬಳು ಕೆಟ್ಟ ಹಠದಿಂದ ಪ್ರೀತಿಯನ್ನು ಪಡೆಯಲು ಹೊರಟವಳು. ಇಲ್ಲಿ ಯಾವ ಪ್ರೀತಿ ಗೆಲ್ಲುತ್ತೆ? ಹಠದ ಪ್ರೀತಿನ, ನಿಸ್ವಾರ್ಥ ಪ್ರೀತಿನ? ಶಾರದಮ್ಮ, ಶಾರದಮ್ಮ ಎಂದು ಕೂಗುತ್ತಾ ಬಂದ ಪ್ರೀತಮ್. ಶಾರದಮ್ಮ, ಇವತ್ತು ಒಳ್ಳೆ ಪಾಯಸದ ಅಡಿಗೆ ಮಾಡಿ. ಯಾಕೆ ಪ್ರೀತಮ್, ನಿನ್ನ ಹೆಂಡತಿ ಬಿಟ್ಟು ಹೋಗಿದ್ದಕ್ಕ ಎಂದು ಸಿಟ್ಟಿನಲ್ಲಿ ಕೇಳಿದರು. ಶಾರದಮ್ಮ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಅತಿಯಾದ ಕೋಪವಿದೆ ಎಂದು. ಆ ಕೋಪಕ್ಕೆ ಕಾರಣ ಕೂಡ ಇದೆ ಎಂದು. ಈಗ ನನ್ನ ಕಣ್ಣಲ್ಲಿ ಕಟ್ಟಿದ್ದ ಅನುಮಾನದ ಪೊರೆ ಕಳಚಿ ಹೋಯಿತು. ಮತ್ತೆ ನನ್ನ ಪ್ರೀತಿಯನ್ನು ಹುಡುಕಿ ಹೊರಟಿರುವೆ. ಅದಕ್ಕೆ ಪ್ರೀತಿಯ ಶುಭಾರಂಭಕ್ಕೆ ನಿಮಗೆ ಸಿಹಿ ಮಾಡಲು ಹೇಳಿದ್ದು. ಪ್ರೀತಮ್, ಏನು ಹೇಳ್ತಾ ಇದ್ದೀಯಾ? ನನಗೆ ಅರ್ಥ ಆಗ್ತಿಲ್ಲ.
ಶಾರದಮ್ಮ, ನಾನು ರಶ್ಮಿಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಬರಲು ಹೋಗ್ತಾ ಇದ್ದೇನೆ. ಅದು ಅಷ್ಟು ಸುಲಭದ ಮಾತಲ್ಲ ಪ್ರೀತಮ್. ಅವಳನ್ನು ಒಪ್ಪಿಸುತ್ತೇನೆ ಎಂದು ಧೈರ್ಯ ನನಗಿದೆ ಶಾರದಮ್ಮ ಎಂದು ಅವರ ಕಾಲಿಗೆ ನಮಸ್ಕರಿಸಿ ಹೊರಟ. ಅವನಿಗೆ ತಿಳಿಯಲಿಲ್ಲ ಅವಳು ಈಗ ಕಲ್ಲಾಗಿದ್ದಾಳೆಂದು. ವಾಯುರಾಜ್ ತನ್ನ PAಯೊಂದಿಗೆ ಪ್ರೀತಮ್ ಆಫೀಸ್ಗೆ ಭೇಟಿ ನೀಡುತ್ತಾರೆ. ಅವರು ಬಂದ ಕೂಡಲೇ ಪ್ರೀತಮ್ನನ್ನು ವಿಚಾರಿಸುತ್ತಾರೆ. ಸರ್, ಪ್ರೀತಮ್ ಸರ್ ಇವತ್ತು ಆಫೀಸ್ಗೆ ಬರಲ್ಲ ಅಂತೆ. ಏನೇ ಮೀಟಿಂಗ್ ಇದ್ದರೂ ನಾಳೆಗೆ ಪೋಸ್ಟ್ಪೋನ್ ಮಾಡಿ ಎಂದಿದ್ದಾರೆ. ಸೊ ನೀವು ನಾಳೆ ಬೇಕಿದ್ದರೆ ಪ್ರೀತಮ್ ಸರ್ನನ್ನು ಭೇಟಿಯಾಗಬಹುದು ಎಂದು ಪ್ರೀತಮ್ PA ಅವರಿಗೆ ಹೇಳಿ ಕಳುಹಿಸುತ್ತಾರೆ. ಪ್ರೀತಮ್ ರಶ್ಮಿ ಕಾಲೇಜಿಗೆ ಬೇಗನೆ ಬಂದು ಕಾಯುತ್ತಿದ್ದನು. ಅವನ ಎದೆಯಲ್ಲಿ ಏನೋ ಭಯ. ತಾನೇ ನನ್ನ ಬಾಳಿಗೆ ನೀನೆಂದೂ ಬರಬೇಡ ಎಂದು ದೂರ ಮಾಡಿ ಇಂದು ತಾನೇ ನನ್ನ ಬಾಳಿಗೆ ಬಾ ಎಂದು ಕರೆಯುವುದಾದರೂ ಹೇಗೆ? ನಾನು ಕರೆದರೆ ಅವಳು ಬರುವಳೆ ಎನ್ನುವ ಅಳುಕಿತ್ತು ಅವನ ಮನದಲ್ಲಿ. ರಶ್ಮಿ ತನ್ನ ಸ್ಕೂಟಿ ಪಾರ್ಕಿಂಗ್ ಮಾಡುವ ಜಾಗದಲ್ಲಿ ಪಾರ್ಕ್ ಮಾಡಿದಳು. ಅಲ್ಲಿ ಪ್ರೀತಮ್ನನ್ನು ನೋಡಿ, ಇವನ್ಯಾಕೆ ಇಲ್ಲಿ ಬಂದಿದ್ದಾನೆ? ಏನಾದರೂ ಪತ್ತೇದಾರಿಕೆ ಮಾಡುತ್ತಿದ್ದಾನಾ ಎಂದು ಅವನು ಅಲ್ಲಿ ನಿಂತಿದ್ದು ನೋಡದೆ ಅವನ ಎದುರಿನಲ್ಲಿ ಹೋಗುತ್ತಾಳೆ. ಅಲ್ಲೇ ನಿಂತಿದ್ದ ಚಿರಾಂತ್ ಬಳಿ ಹೋಗುತ್ತಾಳೆ. ಪ್ರೀತಮ್ ಅವಳನ್ನೇ ಹಿಂಬಾಲಿಸುತ್ತಾನೆ. ಚಿರಾಂತ್, ಯಾಕೆ ಇಲ್ಲಿ ವೇಟ್ ಮಾಡ್ತಿದ್ಯಾ? ಕ್ಲಾಸ್ಗೆ ಹೋಗಲ್ವಾ? ರಶ್ಮಿ, ನಿನಗೆ ವೇಟ್ ಮಾಡ್ತಿದ್ದೆ. ಹೌದಾ, ಬಾ ಎಂದು ಇಬ್ಬರು ಹೊರಟರು. ರಶ್ಮಿ, ನಿಂತ್ಕೋ. ಪ್ರೀತಮ್ ಮುಖ ನೋಡಿ ಚಿರಾಂತ್ ಮುಖ ಬಿಳ್ಚಿಕೊಂಡಿತು. ಅವನ ಮುಂದೆ ನಿಲ್ಲದೆ, ರಶ್ಮಿ, ನೀನು ಮಾತನಾಡಿಕೊಂಡು ಬಾ, ನಾನು ಹೋಗಿರುತ್ತೇನೆ ಎಂದು ಹೊರಟೆ ಬಿಟ್ಟ. ರಶ್ಮಿ ಕೋಪದಿಂದ, ಏನು ಮಾತನಾಡಬೇಕು? ಇಲ್ಲಿಗೆ ಯಾಕೆ ಬಂದಿದ್ದು ನೀನು? ಮತ್ತೆ ನನ್ನ ಚಿರಾಂತ್ ಮಧ್ಯೆ ಏನು ನಡೀತಿದೆ ಅಂತ ನೋಡ್ಲಿಕ್ಕ? ಇಲ್ಲ ರಶ್ಮಿ, ಹಾಗೇನಿಲ್ಲ ರಶ್ಮಿ. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಯಾರೋ ಕೆಟ್ಟ ವ್ಯಕ್ತಿಯ ಮಾತು ಕೇಳಿ ನಿನ್ನನ್ನು ಅವಮಾನಿಸಿದೆ ರಶ್ಮಿ ಎಂದು ಅವಳ ಕೈ ಹಿಡಿದು, ದಯವಿಟ್ಟು ನನ್ನ ಬಾಳಿಗೆ ಮರಳಿ ಬಾ. ನನಗೆ ನೀನು ಬೇಕು. ನೀನಿಲ್ಲದೆ ನನ್ನ ಬಾಳು ನಶ್ವರ. ಅವನು ಹಿಡಿದಿರೋ ತನ್ನ ಕೈ ಬಿಡಿಸಿಕೊಂಡು, ಹೋ, ತಮಗೆ ಈಗ ಅರಿವಾಯಿತೋ ನನ್ನ ತಪ್ಪು ಏನಿಲ್ಲ ಅಂತ? ಇದೇ ಮಾತು ನಾನು ಅವತ್ತು ನಿನ್ನ ಬಳಿ ಅಂಗಲಾಚಿ ಬೇಡಿದೆ, ಕಣ್ಣೀರು ಹಾಕಿದೆ. ಆದರೆ ನೀನು ನನ್ನ ಮಾತನ್ನು ಕಡೆಗಣಿಸಿ ಯಾರೋ ಹೇಳಿದ್ದು ನಂಬಿದೆ. ರಶ್ಮಿ, ಪ್ಲೀಸ್ ರಶ್ಮಿ, ನೀನೆಂದರೆ ನನ್ನ ಜೀವ ಕಣ. ಈ ಜೀವ ನನ್ನ ಜೊತೆ ಇರಬೇಕು. ಇಲ್ಲ ಅಂದರೆ ನನ್ನ ಜೀವನ ಇಲ್ಲ ಕಣ. ನಾನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಬೇಕಾದರೂ ಕೊಡು ಎಂದು ಅವಳ ಕೈ ಹಿಡಿದು ರಪರಪನೆ ತನ್ನ ಕೆನ್ನೆಗೆ ಹೊಡೆದುಕೊಂಡ. ಪ್ರೀತಮ್, ಸ್ಟಾಪ್ ದಿಸ್ ನಾನ್ಸೆನ್ಸ್. ಈಗ ನೀನು ಕ್ಷಮೆ ಕೇಳಿದರೆ ಕ್ಷಮಿಸೋ ದೊಡ್ಡ ಗುಣದವಳು ಅಲ್ಲ ಈ ರಶ್ಮಿ. ಕ್ಷಮಿಸೋ ರಶ್ಮಿ ಯಾವತ್ತೂ ಸತ್ತು ಹೋದಳು. ದಯವಿಟ್ಟು ನನ್ನ ಲೈಫ್ಗೆ ಮತ್ತೆ ಎಂಟ್ರಿ ಕೊಡಬೇಡ. ಆ ಸಮಯಕ್ಕೆ ಅವಳ ಕ್ಲಾಸ್ಮೇಟ್ ಪುಂಡಪರ್ಕಿಗಳು ಅವಳ ಬಳಿ ಬಂದು ಅವಳ ಕೂದಲು ಮುಟ್ಟುತ್ತಾ, ಏನ್ ರಶ್ಮಿ ಬೇಬಿ, ಯಾರೋ ಜೊತೆ ಮಾತನಾಡುತ್ತಿದ್ದೀಯಾ? ನಿನಗೆ ನಮ್ಮ ಚಿರಾಂತ್ ಅಷ್ಟೇ ಗೊತ್ತು ಅಂದ್ಕೊಂಡಿದ್ದೆ. ನೋಡಿದ್ರೆ ಇವನ್ ಯಾರೋ ರಿಚ್ ಕುಳ ಜೊತೆನೋ ಲಿಂಕ್ ಇದೆಯಾ ನಿನಗೆ? ಹೇಳ್ ಬೇಬಿ, ನೆಕ್ಸ್ಟ್ ನನಗೆ ಯಾವಾಗ ಟೈಮ್ ಕೊಡ್ತೀಯಾ ಎಂದು ಕೆಟ್ಟದಾಗಿ ಹೇಳಿದ. ಅವನ ಜೊತೆ ಇದ್ದವರು ಮಾತು ಸೇರಿಸಿದರು. ಪ್ರೀತಮ್ ಕೋಪ ನಿಮಗೆಲ್ಲ ಗೊತ್ತೇ ಇದೆ. ಅವನ ಮುಂದೆ ತನ್ನ ಹೆಂಡತಿ ಬಗ್ಗೆ ಮಾತನಾಡಿದರೆ ಸುಮ್ಮನೆ ಬಿಡ್ತಾನ? ಮೊದಲು ಕೋಪದಿಂದ ಅವನ ಕೈಯನ್ನು ಅಲ್ಲೇ ಇದ್ದ ಕಬ್ಬಿಣ ಕಂಬಕ್ಕೆ ಗುದ್ದಿದ. ಕೈಯಲ್ಲಿ ರಕ್ತ ಜಿನುಗುತ್ತಿತ್ತು. ಏ ಲೋಫರ್, ಏನೋ ಬೊಗಳ್ತೆ ಅವಳ ಬಗ್ಗೆ ಎಂದು ಮುಷ್ಟಿ ಕಟ್ಟಿ ಅವನ ಮೂಗಿಗೆ ಗುದ್ದಿದ. ಅವನು ಮಾರು ದೂರ ಹೋಗಿ ಬಿದ್ದ. ನನ್ನ ಹೆಂಡತಿ ಹತ್ತಿರ ಅಸಹ್ಯವಾಗಿ ನಡೆದುಕೊಳ್ತೀಯಾ ಎಂದು ಕೋಪದಲ್ಲಿ ಅಲ್ಲಿ ಇರುವವರನ್ನು ಹಿಗ್ಗಾಮುಗ್ಗವಾಗಿ ಥಳಿಸಿದ. ಅವಳ ಮೇಲೆ ಕೈ ಇಟ್ಟವನನ್ನ ಕೈ ತಿರುವಿದ. ಆ ದೃಶ್ಯ ನೋಡಿ ರಶ್ಮಿ ತಬ್ಬಿಬ್ಬಾದಳು. ಅವನ ಕೋಪ ಉತ್ತುಂಗಕ್ಕೆ ಏರುತ್ತಿತ್ತು. ಕಣ್ಣಲ್ಲಿ ಬೆಂಕಿ ಕಿಡಿ ಹಾರುತ್ತಿತ್ತು. ಇನ್ಮುಂದೆ ಇವಳ ಜೊತೆ ಏನಾದರೂ ಕೆಟ್ಟದಾಗಿ ಮಾತನಾಡೋದು ಮುಟ್ಟೋದು ಮಾಡಿದರೆ ನಿಮ್ಮನ್ನ ಇಲ್ಲೇ ಹೂತಾಕ್ತೀನಿ. ಆ ಸಮಯಕ್ಕೆ ರಶ್ಮಿ ಅವನ ಕೆನ್ನೆಗೆ ಬಾರಿಸಿದಳು. ಏನ್ ಮಾಡ್ತಿದ್ಯಾ? ಅವರನ್ನ ಸಾಯಿಸ್ಬಿಡ್ತೀಯಾ? ನನ್ನ ಚುಡಾಯಿಸಿದ್ದಕ್ಕೆ ಅವರನ್ನು ಈ ಥರ ಹೊಡೆಯೋದು ಏನಿತ್ತು ಪ್ರೀತಮ್? ನನ್ನ ಹೆಂಡತಿ ನಿನ್ನ ಬಗ್ಗೆನೇ ಕೀಳಾಗಿ ಮಾತನಾಡುತ್ತಾರೆ. ಅಂಥವರನ್ನ ಸುಮ್ಮನೆ ಬಿಡಬೇಕಾ? ಯಾರೋ ನಿನ್ನ ಹೆಂಡತಿ? ಯಾರು? ನನ್ನ ಹೆಂಡತಿ ಅಂತ ಹೇಳ್ತೀಯ ಅಲ್ಲ? ಯಾವತ್ತಾದರೂ ಗಂಡನ ಥರ ನೀನು ಇದ್ದೀಯಾ ಹೇಳು ಪ್ರೀತಮ್. ಉತ್ತರ ಕೊಡು ಮೊದಲು. ನೀನು ನಿನ್ನ ಹೆಂಡತಿ ಮೇಲೆ ಕೀಳಾಗಿ ನೋಡೋದು ಬಿಡು, ನಂತರ ಬೇರೆಯವರಿಗೆ ಉಪದೇಶ ಮಾಡುವಂತೆ. ರಶ್ಮಿ, ನಾನು ಮಾಡಿದ್ದು ತಪ್ಪು, ನನಗೂ ಗೊತ್ತು. ಆ ತಪ್ಪು ಮತ್ತೆ ಬೇರೆಯವರಿಂದ ಮರುಕಳಿಸೋಕೆ ನನಗೆ ಇಷ್ಟ ಇಲ್ಲ. ಇನ್ಮುಂದೆ ನಾನಲ್ಲ,
ಇನ್ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನೇ ಅವರನ್ನ ಒಂದು ಗತಿ ಕಾಣಿಸುತ್ತೇನೆ ಎಂದು ಕೋಪದಿಂದ ನುಡಿದ. ಕೋಪ ಕೋಪ ಕೋಪ, ಬರೀ ಇದೇ ಆಯ್ತು ನಿಂದು. ಕೋಪನೇ ಜೀವನ ಅಲ್ಲ. ಕೋಪದಲ್ಲಿ ನನ್ನ ಜೀವನ ಹಾಳು ಮಾಡಿದ್ದಾಯ್ತು. ನಿನ್ನ ಜೀವನ ಮತ್ತೆ ಕೋಪದಲ್ಲಿ ಕಳೆಯುತ್ತಿದ್ದೀಯ. ಪ್ರೀತಮ್, ನಿನಗೆ ನಾನು ಬೇಕು. ನಾನು ನಿನ್ನ ಮಾತಿಗೆ ಬಗ್ಗಿಲ್ಲ ಅಂದರೆ ಮತ್ತೆ ಕೋಪ ಮಾಡ್ಕೋತೀಯ. ಏನಾದರೂ ಹಾನಿಯಾಗುತ್ತೆ ಅಷ್ಟೇ ಎನ್ನುತ್ತಾ ರಕ್ತ ಸೋರುತ್ತಿದ್ದ ಅವನ ಕೈ ಕಂಡಳು. ಅದಕ್ಕೆ ತನ್ನ ದುಪ್ಪಟ ತುಂಡನ್ನು ಹರಿದು ಸುತ್ತಿದಳು. ಎಷ್ಟೇ ಅವನು ನೋವು ಕೊಟ್ಟಿದ್ದರೂ ತಾನು ಪ್ರೀತಿಸಿದ ಜೀವ ಅಲ್ಲವೇ? ಅವನ ನೋವನ್ನು ಸಹಿಸದಾದಳು ಹುಡುಗಿ. ಇದರಲ್ಲೇ ತಿಳಿಯುತ್ತೆ ರಶ್ಮಿ, ಇನ್ನು ನಿನಗೆ ನನ್ನ ಮೇಲಿರೋ ಪ್ರೀತಿ ಇನ್ನೂ ಹಾಗೆ ಇದೆ ಎಂದು. ನಾನಿಲ್ಲಿ ಮನುಷ್ಯತ್ವ ಮೆರೆದೆ ಮಿಸ್ಟರ್ ಪ್ರೀತಮ್. ಅಷ್ಟೊಂದು ಆಸೆ ಇಟ್ಕೋಬೇಡಿ. ನೀನು ಬರೀ ಮಾತಿನಲ್ಲಿ ಹೇಳುತ್ತಿದ್ದೀಯಾ ಅಷ್ಟೇ. ನಿನ್ನ ಕಣ್ಣು ನನಗೆ ಎಲ್ಲವನ್ನೂ ಅರ್ಥ ಮಾಡಿಸಿತು ಮಿಸಸ್ ಪ್ರೀತಮ್. ಅವನ ಮಾತಿಗೆ ಮರು ಮಾತನಾಡದೆ ಹೊರಟಳು. ಪ್ರೀತಮ್ ಮತ್ತೆ ಅವಳನ್ನು ನಿಲ್ಲಿಸಿ ಆ ತುಟಿ ಮೇಲಿರೋ ಮಚ್ಚೆಗೆ ಒಂದು ಹೂ ಮುತ್ತೊಂದು ಕೊಟ್ಟ. ನಿನ್ನಲ್ಲಿ ನನಗೆ ಈ ಮಚ್ಚೆ ಯಾವಾಗಲೂ ಹುಚ್ಚೇರಿಸುತ್ತದೆ ಕಣೆ. ನೀನು ಹೇಳಿದ ಹಾಗೆ ನನ್ನ ಕೋಪ ಕಡಿಮೆ ಮಾಡಿಕೊಳ್ಳುತ್ತೇನೆ. ನಿನಗೆ ನನ್ನ ಪ್ರೀತಿಯ ಪರಿಚಯ ಮಾಡಿಸುತ್ತೇನೆ. ನನ್ನ ಪ್ರೀತಿಯ ಆಳ ತೋರಿಸುತ್ತೇನೆ. ನೀನೆಂದೂ ನನ್ನವಳೆ. ನಿನ್ನ ನಾನು ಒಲಿಸಿಕೊಳ್ಳುತ್ತೇನೆ. ಬಾಯ್ ರಶ್ಮಿ. ನಾಳೆಯಿಂದ ಈ ನಿನ್ನ ಗಂಡ ಕೊಡೋ ಪ್ರೀತಿಯ ಕಾಟವನ್ನು ಸಹಿಸ್ಕೋ ಚಿನ್ನ. ಐ ಲವ್ ಯು ಎಂದು ಅವಳ ಕೆನ್ನೆ ಸವರಿ ಹೋದ. ಅವನ ಆ ಪರಿಗೆ ಅಚ್ಚರಿ ಆಯಿತು ಹುಡುಗಿಗೆ. ಮನಸ್ಸು ಲಗಾಮು ಇಲ್ಲದೆ ಅವನ ಬಳಿ ಚಲಿಸುತ್ತಿತ್ತು. ಆದರೆ ಅವನು ಮಾಡಿದ ಅವಮಾನ, ಆ ಕೆಟ್ಟ ಪದಗಳೆಲ್ಲವೂ ಆ ಪ್ರೀತಿ ಮನಸ್ಸಿಗೆ ಲಗಾಮು ಹಾಕುತ್ತಿತ್ತು. ಪ್ರೀತಮ್ನ ಪ್ರೀತಿಯನ್ನು ರಶ್ಮಿ ಒಪ್ಪಿಕೊಳ್ಳುತ್ತಾಳ? ಇವರಿಬ್ಬರೂ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 10 ಮುಂದುವರಿಯುತ್ತದೆ. ಭಾಗ 10ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.